ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತ ಬಯಸ್ತೇನೆ. ಮೊದಲ ಬಾರಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯಕರ ಸಮಾಜಕ್ಕಾಗಿ ಅಂತ ನಾನು ವಿಡಿಯೋಗಳು ಮಾಡ್ತಾನೆ ಇರ್ತೀನಿ. ಹಾರ್ಟ್ ಕಾಯಿಲೆ ಬಗ್ಗೆ ಜಾಗ್ರತೆ ವಹಿಸ್ತಾನೆ ಇರ್ತೀನಿ. ಇವತ್ತು ಕೂಡ ನಾನು ಒಂದು ಸಾಮಾಜಿಕ ಒಳಿತಿಗಾಗಿ ಅನ್ನೋ ವಿಷಯವಾಗಿ ಮಾತಾಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗಾದರೆ ವಿಷಯ ಏನು ಅಂತ ಕೇಳ್ತೀರಾ? ವಿಷಯ ಏನು ಅಂದರೆ, ನಮ್ಮ ದೇಶದ ಹಳ್ಳಿಗಳು, ನಮ್ಮ ರಾಜ್ಯದ ಹಳ್ಳಿಗಳು, ನಮ್ಮ ಜಿಲ್ಲೆಯ ಹಳ್ಳಿಗಳು, ನಮ್ಮ ತಾಲೂಕಿನ ಹಳ್ಳಿಗಳು, ನಮ್ಮ ಊರು ಅದೊಂದು ಹಳ್ಳಿ, ನಮ್ಮ ಊರಿನ ಸುತ್ತಮುತ್ತಲಿರೋ ಹಳ್ಳಿಗಳು. ಅಭಿವೃದ್ಧಿ ಅನ್ನೋದು ಮರೀಚಿಕೆನೇ ಸರಿ. ಯಾಕೆ ಅಂದ್ರೆ ರಸ್ತೆಗಳು ಕೆಸರು ಗದ್ದೆಗಳಾಗಿದ್ದಾವೆ. ತುಂಬ ಹಳ್ಳಿಗಳನ್ನ ನೋಡಿದ್ದೀನಿ, ಈ ರಸ್ತೆಗಳು ಈ ಮಳೆಗಾಲದಲ್ಲಿ ಕೆಸರು ಗದ್ದೆಗಳಾಗಿದ್ದಾವೆ. ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಯುವಕರು ಊರಲ್ಲಿ ಇರಲ್ಲ. ಹೊಟ್ಟೆಪಾಡಿಗಾಗಿಯೋ, ವಿದ್ಯಾಭ್ಯಾಸಕ್ಕಾಗಿಯೋ ಅಥವಾ ಅವರುಗಳ ನೌಕರಿಗಾಗಿಯೋ ಸಿಟಿಗಳು ಸೇರ್ಕೊಂಡಿರ್ತಾರೆ. ಹಳ್ಳಿಗಳಲ್ಲಿರೋದು ಬರೀ ವಯೋವೃದ್ಧರು. ಅವರು ಬದುಕೋ ರೀತಿ ಹೇಗೆ? ಈ ಮಳೆಗಾಲದಲ್ಲಿ ಆ ಒಂದು ರಸ್ತೆ ಕೆಸರು ಗದ್ದೆ ಆದರೆ ಆ ವಯೋವೃದ್ಧರು ಶೌಚಾಲಯಕ್ಕೆ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಓಡಾಡೋದು ಹೇಗೆ? ಆ ಹಳ್ಳಿಗೆ ಮುಖಂಡರು ಇರ್ತಾರೆ, ಅವರು ಅದನ್ನು ಗಮನ ಹರಿಸಲ್ಲ. ಯಾಕೆ? ಊರಿಗೆ ಮನೆಗೊಂದು ಶೌಚಾಲಯ ಅಂತಾರೆ, ಯಾವ ಮನೆಗೂ ಶೌಚಾಲಯಗಳಿಲ್ಲ. ಯಾಕೆ? ಸಾರ್ವಜನಿಕ ಶೌಚಾಲಯನೂ ಇಲ್ಲ. ಯಾಕೆ? ಹೆಣ್ಣು ಮಕ್ಕಳಿಗಂತೂ ಹಳ್ಳಿಗಳಲ್ಲಿ ತುಂಬ ಕಷ್ಟದ ಕೆಲಸ, ಶೌಚಾಲಯ ಇಲ್ಲವೇ ಇಲ್ಲ. ಇದಕ್ಕೆಲ್ಲ ಯಾರು ಹೊಣೆ, ಯಾರು ಕಾರಣ? ಈ ಮಳೆಗಾಲದಲ್ಲಿ ನೀರು ಎಲ್ಲಂದ್ರಲ್ಲಿ ನಿಲ್ಲುತ್ತೆ. ರಸ್ತೆ ಇಲ್ಲದಕ್ಕೆ, ಚರಂಡಿ ಇಲ್ಲದಕ್ಕೆ. ಈ ನೀರು ನಿಂತ್ಕೊಂಡ್ರೆ ರೋಗಗಳು ಬರೆದಿರುತ್ತಾ. ಡೆಂಗ್ಯೂ ಬರುತ್ತೆ, ಕಾಲರಾ ಬರುತ್ತೆ, ಮಲೇರಿಯಾ ಬರುತ್ತೆ, ಟೈಫಾಯ್ಡ್ ಬರುತ್ತೆ. ಎರಡ ಈ ಮಳೆಗಾಲ ಅಂದರೆ ಈ ಒಂಥರ ತಾಯಿಯ ತವರೂರು ಇದ್ದಂಗೆ. ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲಿಂದ ಬರುತ್ತೆ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಈ ಟ್ರೀಟ್ಮೆಂಟ್ಗಂತ ಹೋದರೆ ಪೇಷಂಟ್ಗಳಿಗೆ ಅಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗುತ್ತಾ? ನನಗಂತೂ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಳ್ಳಿಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾವೆ, ಇಲ್ಲಂತಿಲ್ಲ. ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅಷ್ಟು ಜನ ಪೇಷಂಟು ಆ ಹಾಸ್ಪಿಟ್ಲಿಗೆ ಹೋಗಲ್ಲ. ಯಾಕೆ ಅಂತಲೂ ನನಗೆ ಗೊತ್ತಿಲ್ಲ. ಕೆಲವೊಂದು ಹಳ್ಳಿಗಳ ಕಡೆ ಕ್ಲಿನಿಕ್ಗಳಿದ್ದಾವೆ, ಅವರು ಪಕ್ಕ ಡಾಕ್ಟ್ರೋ ಅಥವಾ ಏನೋ ಅವ್ರ ಲೈಸೆನ್ಸ್ ಇದ್ದಾವೋ ಏನೋ. ಕೆಲವೊಂದು ಕಡೆ ದಾಳಿ ಮಾಡಿದ್ದನ್ನು ಮಾತ್ರ ನೋಡಿದ್ದೀನಿ, ಡೂಪ್ಲಿಕೇಟ್ ವೈದ್ಯ, ನಕಲಿ ವೈದ್ಯ ಅಂತ ಹೇಳ್ಬಿಟ್ಟು. ಸೊ ಅಂಥವರೆಲ್ಲ ಕ್ಲಿನಿಕ್ ನಡೆಸ್ತಿರ್ಬಹುದೇನೋ, ಗೊತ್ತಿಲ್ಲ. ಅಂಥಲ್ಲಿ ವಯೋವೃದ್ಧರು ಹೋಗ್ತಾರೆ, ನನಗೆ ಕೆಮ್ಮು ಜಾಸ್ತಿ ಇದೆ, ನನಗೆ ಮೈಕೈ ನೋವು ಇದೆ, ನನಗೆ ಪೂರ್ತಿ ಇಡೀ ದೇಹ ಬಟ್ಟೆ ಹಿಂಡೋ ಥರ ಹಿಂಡ್ದಂಗೆ ಆಗ್ತಿದೆ. ಅಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅದು ಯಾವುದು ಇಂಜೆಕ್ಷನೋ ಗೊತ್ತಿರಲ್ಲ ಪೇಷಂಟ್ಗೂ ಕೂಡ. ಏನಾಗಿದೆ ಅಂದರೆ ಅವ್ರು ಹೇಳೋದಕ್ಕೆ ಮಾತ್ರ ಇಂಜೆಕ್ಷನ್ ಕೊಡ್ತಾರೆ. ಹಳ್ಳಿಗಳಲ್ಲಿ ಬ್ಲಡ್ ಚೆಕಪ್ಗೆ ಅಂತ ಏನೂ ಫೆಸಿಲಿಟಿ ಇರೋದಿಲ್ಲ, ಬರೀ ಇಂಜೆಕ್ಷನ್ ಕೊಡ್ತಾರೆ. ಅದು ನೋವು ಕಡಿಮೆ 1 ಅವರು ಅಥವಾ 1 ದಿನವೂ ಆಗುತ್ತೆ, ನೆಕ್ಸ್ಟ್ ಮತ್ತು ಅದೇ ರಾಮಾಯಣ ಪೇಷಂಟ್ಗೆ. ಇದಕ್ಕೆಲ್ಲ ಏನು? ಸ್ವಚ್ಛತೆ ಇಲ್ಲ, ಹಳ್ಳಿ ಅಭಿವೃದ್ಧಿ ಇಲ್ಲ, ಹಳ್ಳಿಯಲ್ಲಿ ಮಾತಾಡೋರು ಇಲ್ಲ. ಸೊ ಇಂಥ ಟೈಮಲ್ಲಿ ಆ ವಯೋವೃದ್ಧರನ್ನ ನೋಡೋರು ಯಾರು? ಕೇರ್ ಮಾಡೋರು ಯಾರು? ಕಾಳಜಿ ವಹಿಸೋರು ಯಾರು? ಅಭಿವೃದ್ಧಿ ಬಗ್ಗೆ ಮಾತಾಡೋರು ಯಾರು? ಯಾಕಂದರೆ ಇವಾಗರೆಲ್ಲ ಸಿಟಿ ಸೇರ್ಕೊಂಡಿದ್ದಾರೆ. ಹಳ್ಳಿಯಾಗೇ ಉಳಿದಿದೆ, ಕೆಸರು ಗದ್ದೆಯಾಗಿ ಉಳಿದಿದೆ. ಶಾಲಾ ಶಿಕ್ಷಕರು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಬೇಕು, ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಮೂಡಿಸಿದ್ರು ಕೂಡ ಆ ಚಿಕ್ಕ ಚಿಕ್ಕ ಮಕ್ಕಳು ಏನು ಮಾಡೋಕ್ಕೆ ಸಾಧ್ಯ? ಕೆಸರು ಗದ್ದೆನ ಅಭಿವೃದ್ಧಿ ಮಾಡೋಕ್ಕಾಗುತ್ತಾ? ರೋಡ್ನ ಸರಿ ಮಾಡೋಕ್ಕಾಗುತ್ತಾ? ಮಾಡೋರು ಯಾರು? ಮಾಡಬೇಕಾದವ್ರು ಮಾಡಬೇಕಷ್ಟೇ. ಯಾವಾಗ ಮಾಡ್ತಾರೆ? ಯಾವಾಗ ಅಭಿವೃದ್ಧಿ ಆಗುತ್ತೆ? ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳು ಕರೆಕ್ಟ್ ಇಲ್ಲ ಹಳ್ಳಿಗಳಲ್ಲೂ. ಈ ತನಕ ಇಲ್ಲಿವರೆಗೂ ನೀವು ಕಾಣ್ತೀರ, ನೀವು ನೋಡಿರ್ತೀರ ಎಷ್ಟು ಕಷ್ಟಪಡ್ತಾರೆ. ಮನೆಗೊಂದು ಶೌಚಾಲಯ ಅಂತಾರೆ, ಎಲ್ಲಿದ್ದಾವೆ ಮನೆಗೊಂದು ಶೌಚಾಲಯ?
ಹಳ್ಳಿಗಳು ಮಳೆಗಾಲ ಬಂದರೆ ಭಯಂಕರ ರೋಗ ರುಜಿನಿಗಳು ಮನೆ ಮನೆಗೂ ಬಂದು ಸೇರ್ಕೊಂಡ್ಬಿಡ್ತವೆ ತಾವಾಗಿಯೇ. ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯೋವೃದ್ಧರವರೆಗೂ ಸಾವು ನೋವಲ್ಲಿ ಒದ್ದಾಡ್ತಿರ್ತಾರೆ. ಟ್ರೀಟ್ಮೆಂಟ್ಗೆ ತಾಲೂಕು ಆಸ್ಪತ್ರೆಗಳಿಗೆ ಇಲ್ಲಾಂದರೆ ಜಿಲ್ಲಾ ಆಸ್ಪತ್ರೆಗಳು ಬರಬೇಕು. ಯಾಕಂದರೆ ಈ ಮಲೇರಿಯಾ, ಈ ಟೈಫಾಯ್ಡು, ಈ ಡೆಂಗ್ಯೂ ಅನ್ನೋವೆಲ್ಲ ಬ್ಲಡ್ ಚೆಕಪ್ ಮಾಡಬೇಕಾಗುತ್ತೆ. ಅವಕ್ಕೆಲ್ಲ ಹಳ್ಳಿಗಳಲ್ಲಿ ಫೆಸಿಲಿಟಿ ಇಲ್ಲ. ಸಿಟಿಗಳಲ್ಲಿ ಬಂದರೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಂದರೆ ಆ ವಯಸ್ಸಾದವರಿಗೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಸಿಗುತ್ತಾ? ತುಂಬ ಕಷ್ಟ ಕಣ್ರಿ, ತುಂಬ ಕಷ್ಟ. ಈ ಮಳೆಗಾಲ, ಈ ಚಳಿಗಾಲ ವಯಸ್ಸಾದವರಿಗೆ ಸಿಕ್ಕಾಪಟ್ಟೆ ಕಷ್ಟ. ನೀವು ನೋಡಿ, ನಿಮ್ಮ ಮನೆ ಪಕ್ಕದಲ್ಲಿ ಇರ್ಬೋದು ಒಂದು ಹಿರಿಯರನ್ನ ಅಬ್ಸರ್ವ್ ಮಾಡಿ, ಅವ್ರ ಪರಿಸ್ಥಿತಿ ನೋಡಿ. ಈ ಮಳೆಗಾಲದಲ್ಲಿ ಎಷ್ಟು ಕಷ್ಟಪಡ್ತಾರೆ. ದನದ ಕೊಟ್ಟಿಗೆಗೆ ಚೆನ್ನಾಗಿ ಒಂದು ಅಭಿವೃದ್ಧಿ ಮಾಡಿರ್ತಾರೆ, ಚೆನ್ನಾಗಿ ಕಟ್ಟಿರ್ತಾರೆ. ಅದಕ್ಕಿಂತ ಕನಿಷ್ಠವಾದಂಥ ಮನೆಗಳಿದ್ದಾವೆ ನಮ್ಮ ಹಳ್ಳಿಗಳ ಕಡೆ. ಇನ್ನೂ ಅಂಥ ಮನೆಗಳಲ್ಲಿ ವಾಸಿಸೋ ಜನ ಇದ್ದಾರೆ. ಇಂಥ ಮನೆಗಳಲ್ಲಿ ಅವರಿಗೆ ಸೂರಿರಲ್ಲ, ಸೋರ್ತಿರುತ್ತೆ, ಚಪ್ಪರ ಮನೆ ಸೋರ್ತಿರುತ್ತೆ. ಅಂಥದ್ರಲ್ಲಿ ಬದುಕ್ತಾರೆ, ಬಾಳ್ತಾರೆ. ಅವ್ರ ಅಭಿವೃದ್ಧಿ ಯಾವಾಗ ಆಗೋದು? ಮನೆ ಅಕ್ಕಪಕ್ಕದಲ್ಲಿ ನೀರು ನಿಂತು ಅವ್ರಿಗೆ ನೂರಾರು ಕಾಯಿಲೆಗಳು ಬರ್ತವೆ. ಅಂಥ ಟೈಮಲ್ಲಿ ಅವ್ರು ಎಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು? ಇದನ್ನೆಲ್ಲ ಸರಿಪಡಿಸೋರು ಯಾರು? ಹಳ್ಳಿ ಯಾವಾಗ ಉದ್ಧಾರ ಆಗುತ್ತೆ? ಹಳ್ಳಿ ಯಾವಾಗ ಅಭಿವೃದ್ಧಿ ಆಗುತ್ತೆ? ಹಳ್ಳಿಯಲ್ಲಿ ಮಾತಾಡೋರು ಕೂಡ ಇಲ್ಲದಂತೆ ಸಿಟಿ ಸೇರ್ಕೊಂಡ್ಬಿಟ್ಟಿರ್ತಾರೆ, ಯುವಕರು, ಹಿರಿಯರು. ಸೊ ಹಾಗಾಗಿ ನಾನು ಈ ಮಾತಾಡೋ ಉದ್ದೇಶ ಏನು ಅಂದರೆ, ಈ ಕಾಯಿಲೆಗಳು ಜಾಸ್ತಿ ಬರುತ್ತೆ ಈ ಹಳ್ಳಿಗಳಲ್ಲೇ ಮಾತ್ರ. ಯಾಕೆ ಅಂದರೆ ನೀರು ಎಲ್ಲಂದ್ರೆ ನಿಲ್ಲುತ್ತೆ. ಈ ಮಳೆ ಬಂದರೆ ಸಾಕು, ಈ ಹುಳುಗಳು, ಈ ಸೊಳ್ಳೆಗಳು, ಕೀಟಗಳು ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತವೆ ಬಂದ್ಬಿಟ್ಟು. ಫ್ರೆಶ್ ಆಗಿ ಸಿಗೋದು ಹಳ್ಳಿಗಳಲ್ಲಿ ಗಾಳಿ ಮಾತ್ರ. ಮಿಕ್ಕಿದ್ದೆಲ್ಲ ತುಂಬ ಗಲೀಜು. ಚರಂಡಿಗಳಿಲ್ಲ, ಸರಿಯಾದ ರಸ್ತೆಗಳಿಲ್ಲ, ಕುಡಿಯೋ ನೀರಿದ್ರೂ ಈ ಮಳೆಗಾಲದಲ್ಲಿ ಕ್ಲೀನ್ ಇರಲ್ಲ. ಶೌಚಾಲಯಗಳಂತೂ ಕೇಳೋದೇ ಬೇಡ. ಹೇಗೆ ನಾವುಗಳು ನಮ್ಮ ಸುತ್ತಮುತ್ತಲ ಏರಿಯಾ ಕ್ಲೀನಾಗಿ ಇಟ್ಕೋಬೇಕು. ನೀರು ನಿಲ್ಲದಿರೋ ಥರ ನೋಡ್ಕೋಬೇಕು. ಮಳೆ ಬಂದರೆ ನೀರು ಹರ್ಕೊಂಡು ಹೋಗೋ ಥರ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಬಿಸಿ ನೀರು ಕುಡಿಬೇಕು. ಈ ಮಳೆಗಾಲದಲ್ಲೂ ಬಿಸಿ ಮಾಡಿಬಿಟ್ಟು ಆರಿಸಿ ಕುಡಿಬೇಕು. ಸೊಳ್ಳೆಗಳು ಬರದೇ ಇರೋ ಥರ ಮನೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರಬೇಕು. ಹಿರಿಯರಿಗೆ ರೋಗ ರುಜಿನ ಬಂದರೆ ಕ್ಲಿನಿಕ್ಗಳಿಗೆ ಹೋಗಬೇಡ ಅನ್ನಲ್ಲ ನಾನು, ತೋರಿಸ್ಬಿಟ್ಟು ಕಂಟಿನ್ಯೂಸ್ ಆಗಿ ಜ್ವರ ಇದ್ದರೆ ರಕ್ತ ಚೆಕಪ್ ಮಾಡಬೇಕಾಗುತ್ತೆ. ಮಲೇರಿಯಾ ಇದೆಯೋ, ಟೈಫಾಯ್ಡ್ ಇದೆಯೋ, ಇನ್ನೇನಿದೆಯೋ ತಿಳ್ಕೊಬೇಕಾಗುತ್ತೆ ನಾವು. ಹಳ್ಳಿ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟು ಕೊಡೋದು ಸಾಧ್ಯ ಆಗಲ್ಲ ಅಂಥ ಟೈಮಲ್ಲಿ. ಸೊ ಏನೇ ಇರಲಿ, ನಾವು ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ನಾವುಗಳು ನಮ್ಮ ಮನೆಗಳ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಬೇಕು. ಈ ಶೌಚಾಲಯಗಳ ಒಂದು ಪಬ್ಲಿಕ್ ಶೌಚಾಲಯಗಳು ಹಳ್ಳಿಗಳಲ್ಲಿ ಅಂತೂ ನೀವು ನೋಡಿರ್ತೀರ ಯಾವ ಮಟ್ಟದಲ್ಲಿರುತ್ತೆ ಅಂತ. ಏನು ಮಾತಾಡಿದರೂ ಒಟ್ಟಿನಲ್ಲಿ ಪ್ರಯೋಜನ ಇಲ್ಲ. ಅದು ಸಂಬಂಧಪಟ್ಟವರೇ ಗಮನಿಸಬೇಕು, ಅಭಿವೃದ್ಧಿ ಮಾಡಬೇಕು. ಹಳ್ಳಿಗಳು ಏನೇ ಮಾಡಿ ನೀವು, ನಮ್ಮ ಒಂದು ಜನ್ರೇಷನ್ ಮುಗಿಯೋವರೆಗೂ ಹಳ್ಳಿಗಳು ಉದ್ಧಾರ ಆಗಲ್ಲ, ಅಭಿವೃದ್ಧಿ ಆಗಲ್ಲ. ಮುಂದೆ ಏನೋ ಗೊತ್ತಿಲ್ಲ. ಮತ್ತು ಅದು ಅಷ್ಟೇ ಅಲ್ಲ, ಈ ಮಳೆ ಬಂದರೆ ಮಲೇರಿಯಾ ಬರುತ್ತೆ, ಅದು ಕಾಲರಾ ಬರುತ್ತೆ, ಡೆಂಗ್ಯೂ ಬರುತ್ತೆ. ಅದು ಆಮೇಲೆ ಮಳೆ ಇಲ್ಲ ಅಂದರೂ ಕೂಡ ರೋಗ ರುಜಿನಗಳು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಅಂದರೆ, ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡೋದು, ಹೆವಿ ಸ್ಮೋಕ್ ಮಾಡೋದು. ಇದರಿಂದ ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು. ಈಗ ಅಂತೂ ಡ್ರಿಂಕ್ಸ್ ಮಾಡೋರಿಗೆ ಪ್ಲಾಸ್ಟಿಕ್ ಗ್ಲಾಸ್ಗಳು ಬಂದಿದೆ. ಡ್ರಿಂಕ್ಸ್ ಮಾಡೋದು ಎಲ್ಲಂದ್ರಲ್ಲಿ ಬಿಸಾಕ್ತಾರೆ ಬಾಟ್ಲ್ಗಳಲ್ಲಿ. ಹಳ್ಳಿಗಳಲ್ಲಿ ನೀವು ಯಾವ ಮೂಲೆ ಹೋಗಿ ಪ್ಲಾಸ್ಟಿಕ್ ಗ್ಲಾಸ್ ಬಿದ್ದಿರ್ತವೆ, ಬಿಯರ್ ಬಾಟ್ಲ್ಗಳು ಬಿದ್ದಿರ್ತವೆ, ಡ್ರಿಂಕ್ಸ್ ಮಾಡಿರೋ ಪೇಪರ್ಗಳು, ಕವರ್ಗಳು ಬಿದ್ದಿರ್ತವೆ. ಯಾರೂ ಸ್ವಚ್ಛ ಮಾಡೋರು ಇರಲ್ಲ. ಮನೆ ಮುಂದಿನ ಕಸ ತೆಗೆದು ತಿಪ್ಪೆಗೆ ಹಾಕ್ಬೇಕಂದ್ರೆ ತಿಪ್ಪೆ ವ್ಯವಸ್ಥೆ ಇರಲ್ಲ. ಮನೆ ಮುಂದಿನೇ ತಿಪ್ಪೆ ಮಾಡ್ಕೊಂಡಿರ್ತಾರೆ. ಕುಡಿದು ಲಿವರ್ ಪ್ರಾಬ್ಲಮ್ ಮಾಡಿಕೊಂಡು ಚಿಕ್ಕ ವಯಸ್ಸಿನಲ್ಲೇ ಜೀವ ಕಳ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದ್ದಾವೆ.
ಜಾಗ್ರತೆ ಮೂಡಿಸೋರು ಯಾರಿಲ್ಲ. ಜಾಗ್ರತೆ ಮೂಡ್ಸೋಕೆ ಹೋದರೆ ಅವ್ರನ್ನ ಬೈದು ಬಿಡ್ತಾರೆ. ಇನ್ನೇನು 100 ವರ್ಷ ಇಲ್ಲೇ ಬದುಕ್ತೀಯ, ಇರೋವರೆಗೂ ಎಂಜಾಯ್ ಮಾಡಿ ಹೋಗಬೇಕು. ನಮ್ಮನ್ನೇ ಯಾರೂ ಕೇಳೋಂಗಿಲ್ಲ, ನಾವು ಮಾಡಿದ್ದೇ ಸರಿ, ಬದುಕಿರೋವರೆಗೂ ಎಂಜಾಯ್ ಮಾಡ್ತೀವಿ ಅಂತಾರೆ. ಕುಡಿಬೇಡ್ರಪ್ಪ ಜಾಸ್ತಿ ಅಂದರೆ ಏನಾದರೂ ಆಗುತ್ತಪ್ಪ ಪ್ರಾಬ್ಲಮ್ ಅಂದರೆ. ಕುಡಿದೇ ಇರೋರು ಏನು ಪರ್ಮನೆಂಟಾಗಿ ಇಲ್ಲೇ ಇರ್ತಾರೆ ಭೂಮಿ ಮೇಲೆ ಅಂತ ಕೇಳ್ತಾರೆ. ಯಾರನ್ನ ಸಲಹೆ ಕೊಡೋಕ್ಕೆ ಹೋಗೋದು ಹೇಳಿ? ಸಲಹೆ ಕೊಡೋಕ್ಕೆ ಹೋದವ್ರು ಬಾಯಿ ಮುಚ್ಚಿಸ್ತಾರೆ, ತಂದೆ ತಾಯಿ ಬಾಯಿ ಮುಚ್ಚಿಸ್ತಾರೆ, ಯಾರೂ ಹೇಳೋಕ್ಕೆ ಹೋಗಲ್ಲ. ಏನೇ ಇರಲಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆರೋಗ್ಯ, ನಿಮ್ಮ ಮನೆಯ ಸದಸ್ಯರ ಆರೋಗ್ಯ, ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್. ಆ ಕಡೆ ಗಮನ ಕೊಡಿ. ಮಳೆಗಾಲ ಮುಗಿಯೋವರೆಗೂ, ಚಳಿಗಾಲ ಮುಗಿಯೋವರೆಗೂ ಬಿಸಿನೀರು ಕುಡೀರಿ. ಬಿಸಿ ಊಟನೇ ಮಾಡಿ, ಆರಿರೋ ಊಟ ಮಾಡಬೇಡಿ. ಜ್ವರ, ಕೆಮ್ಮು, ನೆಗಡಿ ಅಂದರೆ ಬೇಗ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಕಡಿಮೆ ಆಗಿಲ್ಲ ಅಂದರೆ ಬ್ಲಡ್ ಚೆಕಪ್ ಎಲ್ಲ ಮಾಡಬೇಕಾಗುತ್ತೆ. ಅವಕ್ಕೆಲ್ಲ ತಾಲೂಕು ಹಾಸ್ಪಿಟ್ಲು, ಜಿಲ್ಲಾ ಹಾಸ್ಪಿಟ್ಲ್ಗಳೆಲ್ಲ ಹೋಗಬೇಕಾಗುತ್ತೆ. ಹಿರಿಯ ಮಕ್ಕಳೇ ಇರಲಿ, ಹಿರಿಯರೇ ಇರಲಿ, ಅವರಿಗೆ ಅದಕ್ಕೆ ಸಹಾಯ ಮಾಡಿ, ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ, ತೋರಿಸಿ, ಟ್ರೀಟ್ಮೆಂಟ್ ಪಡಿಸಿ. ಏನೇ ಇರಲಿ, ಚೆನ್ನಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಉದ್ದೇಶ ಇಷ್ಟೇ, ಸಾಮಾಜಿಕ ಒಳಿತಿಗಾಗಿ ಆದಷ್ಟು ನಾನು ಪ್ರಯತ್ನ ಮಾಡಿ ಹೇಳ್ತಿರ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.